ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೆಯ ಅಧ್ಯಾಯದ 21 ಹಾಗೂ 22ನೆಯ ಶ್ಲೋಕಗಳು. ಪೃಥಕ್ತ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವಲತ್ಪಂಚ ತತ್ತಾಮಸಮುದಾಹೃತಂ ಪೃಥಕ್ತೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೇತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ರಾಜಸ ಜ್ಞಾನ ಹಾಗೂ ತಾಮಸ ಜ್ಞಾನದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಯತ ಜ್ಞಾನಂ ಸರ್ವೇಷು ಭೂತೇಷು ಪೃಥಕ್ತ್ವೇನ ವೇತ್ತಿ. ಯಾವ ಜ್ಞಾನವು ಸಮಸ್ತವಾದ ಜೀವಜಡಾತ್ಮಕ ಭೂತಗಳಲ್ಲಿ ಪೃಥಕ್ತ್ವೇನ ಅಂದರೆ ಭಿನ್ನವಾಗಿ ವೇತ್ತಿ ವಿಷಯೀಕರಿಸುತ್ತದೆಯೋ ಅದನ್ನೇ ವಿವರಿಸ್ತಾ ಪೃಥಗ್ವಿಧಾನ್ ಅಂದರೆ ನಾನಾ ವಿಧಗಳಾದ ನಾನಾ ಭಾವಾನ್ ಜೀವಜಡಾತ್ಮಕ ಪ್ರಪಂಚವನ್ನು ಪರಸ್ಪರ ಭಿನ್ನನಾಗಿ ವೇತ್ತಿ ವಿಷಯೀಕರಿಸುತ್ತದೆಯೋ ತು ಪರಮಾತ್ಮನ ವಿಷಯದಲ್ಲಿ ಸಂದೇಹರೂಪವಾದದ್ದು ತಜ್ಞಾನಂ ಆ ಜ್ಞಾನವು ರಾಜಸಂ ಇತಿ ವಿದ್ಧಿ. ರಾಜಸ ಅಂತ ತಿಳಿದುಕೊ. ಇನ್ನು ತಾಮಸ ಜ್ಞಾನ ಎಂಥದ್ದು ಅಂತಂದರೆ ರಾಜಸ ಜ್ಞಾನಕ್ಕಿಂತ ವಿಲಕ್ಷಣವಾದ ಯಜ್ಞಾನಂ ಯಾವ ಜ್ಞಾನವು ಏಕಸ್ಮಿನ್ ಕಾರ್ಯೇ ಕೃತ್ಸ್ನವತ ಸಕ್ತಂ ಅಂದರೆ ಒಂದು ವಿಧವಾದ ಜೀವನದಲ್ಲಿ ಅಥವಾ ಜಗತ್ತಿನಲ್ಲಿ ಕೃತ್ಸ್ನವತ ಪೂರ್ಣನಾದ ಬ್ರಹ್ಮನಂತೆ ಸಕ್ತಂ ವಿಷಯೀಕರಿಸುತ್ತದೆಯೋ ಅಂದರೆ ಜೀವನೇ ಬ್ರಹ್ಮನು ಅಥವಾ ಜಗತ್ತೇ ಬ್ರಹ್ಮನು ಅಂತ ವಿಷಯೀಕರಿಸುತ್ತದೆಯೋ ಅಹೈತುಕಂ ಯುಕ್ತಿರಹಿತವಾದದ್ದು ಅಂದರೆ ಯುಕ್ತಿಗೆ ವಿರುದ್ಧವಾದದ್ದು ಅತತ್ವಾರ್ಥವತ ಅಂತಂದರೆ ಇಲ್ಲದನ್ನು ಇದೆ ಅಂತ ವಿಷಯೀಕರಿಸೋದು ಮತ್ತು ಅಲ್ಪಂ ಅಧಿಕವಾದ ಜ್ಞಾನವನ್ನು ಕೂಡಿದ್ದು ತತ್ ಆ ಜ್ಞಾನಂ ತಾಮಸಂ ಉದಾಹೃತಂ ತಾಮಸಂ ಇತಿ ಉದಾಹೃತಂ ತಾಮಸವೆಂದು ತಿಳಿಯಬೇಕು ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಈ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಇದರ ಸಾರಾಂಶ ಈ ರೀತಿಯಾಗಿ ಇದೆ. ಎಲ್ಲ ಜೀವಗಳಲ್ಲಿ ಬದಲಾಗದ ಒಂದು ಪರಮಾತ್ಮ ಪರತತ್ವವನ್ನು ಬಗೆಯ ವಸ್ತುಗಳಲ್ಲಿ ಒಂದೇ ಬಗೆಯ ಭಗವಂತನನ್ನು ಕಾಣುವುದು ತಿಳಿಯುವುದು ಸಾತ್ವಿಕ ಅಂತ ಹೇಳಿದ. ಇನ್ನು ರಾಜಸ ಅಂತಂದರೆ ಏನು ಅಂತಂದರೆ ಭಗವಂತನ ಶಕ್ತಿಯಲ್ಲಿ ಅಂತರವನ್ನು ಕಾಣೋದು. ಎಲ್ಲ ಜೀವಗಳಲ್ಲಿ ಬಗೆಯ ದೈವಿ ಶಕ್ತಿಯನ್ನು ಬೇರೆ ಬೇರೆಯಾಗಿ ಕೆಲಸ ಮಾಡುತ್ತಿದೆ ಎಂದು ತಿಳಿದು ಅಂದರೆ ಎಲ್ಲ ಜೀವಗಳಲ್ಲಿರುವ ಭೇದವನ್ನು ಮಾತ್ರ ಗುರುತಿಸುವುದು, ಒಂದರಂತೆ ಒಂದಿಲ್ಲ ಎಂದರಿಯುವುದು. ಆದರೆ
ಭಗವತ್ ಪ್ರಜ್ಞೆ ಇರದ ಕೇವಲ ಭೌತಿಕ ನಿಜದರಿವು ಏನಿದೆಯಲ್ಲ, ಇದು ರಾಜಸ ಜ್ಞಾನ ಅಂತ ತಿಳಿಯಬೇಕು. ಇನ್ನು ಯಾವುದೋ ಒಂದು ಕ್ಷುದ್ರವಾದ ಕಜ್ಜಕ್ಕೆ ಅಂಟಿಕೊಂಡು, ಒಂದು ವಿಷಯಕ್ಕೆ ಅಂಟಿಕೊಂಡು ಅದೇ ಸರ್ವಸ್ವ ಅಂತ ತಿಳ್ಕೊಳ್ಳೋದು. ಅಂದರೆ ಬದಲಾಗುವ ಜೀವವನ್ನೇ ಬದಲಾಗದ ಭಗವಂತನೆಂದು, ಇಡೀ ವಿಶ್ವ ಒಬ್ಬ ಜೀವನ ಕಲ್ಪನಾ ವಿಲಾಸ ಅಂತಂದು ನಂಬೋದು. ಕಾರಣವಿರದ ನಿಜವನ್ನು ಗ್ರಹಿಸಿದ ವಿಶ್ವ ನಿಜವಲ್ಲ, ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತನ್ನುವ ಕ್ಷುಲ್ಲಕವಾದ ತಿಳಿವು ಜ್ಞಾನ ಏನದಲ್ಲ, ಇದು ತಾಮಸವಾದಂತಹ ಜ್ಞಾನ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೆಯ ಅಧ್ಯಾಯದ 23 ಹಾಗೂ 24ನೇ ಶ್ಲೋಕಗಳು. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಯತ್ತು ಕಾಮೇಪ್ಸುನಾ ಕರ್ಮ ಸಂಹಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ನಿನ್ನೆಯವರೆಗೆ ಜ್ಞಾನದಲ್ಲಿ ಸಾತ್ವಿಕ, ರಾಜಸ, ತಾಮಸ ಜ್ಞಾನವನ್ನು ಹೇಳಿ, ಕರ್ಮದಲ್ಲಿ ಸಾತ್ವಿಕ, ರಾಜಸ, ತಾಮಸದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಮೊದಲು ಸಾತ್ವಿಕವಾದ ಕರ್ಮ ಯಾವುದು? ಯತ್ ಕರ್ಮ ನಿಯತಂ, ಯಾವ ಕರ್ಮವು ನಿಯತಂ ಅಂದರೆ ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾಗಿರುವುದು, ಸಂಗರಹಿತಂ ಅಭಿಮಾನರಹಿತವಾದದ್ದು, ಅರಾಗದ್ವೇಷತಃ ಅಂತಂದರೆ ಕೀರ್ತಿ ಮೊದಲಾದ ಅಭಿಮಾನ, ಅಪಕೀರ್ತಿ ಮೊದಲಾದವುಗಳಲ್ಲಿ ದ್ವೇಷ ಇವು ಇಲ್ಲದೇ ಇರುವುದು. ಕೀರ್ತಿ ಬಂದಾಗ ಭಯಂಕರ ಅಭಿಮಾನ ಆಗೋದು, ಅಪಕೀರ್ತಿ ಬಂದಾಗ ಆ ಅಪಕೀರ್ತಿಯನ್ನು ದ್ವೇಷ ಮಾಡೋದು, ಇಂಥವು ಇಲ್ಲದೇ ಇರುವಂಥದ್ದು. ಅಫಲಪ್ರೇಪ್ಸುನಾ ಅಂದರೆ ಫಲ ಇಚ್ಛಾರಹಿತನಾದ ಮನುಷ್ಯನಿಂದ ಕೃತಂ ಮಾಡಲ್ಪಟ್ಟದ್ದು, ತತ್ ಸಾತ್ವಿಕಂ ಉಚ್ಯತೆ, ಅದು ಸಾತ್ವಿಕವಾದಂತಹ ಕರ್ಮ ಅಂತ ಹೇಳ್ತಾರೆ. ಇನ್ನು ರಾಜಸ ಕರ್ಮ ಯಾವುದು ಅಂದರೆ ಯತ್ ಕರ್ಮ ಕಾಮೇಪ್ಸುನಾ, ಯಾವ ಕರ್ಮ ಫಲವನ್ನು ಇಚ್ಛಿಸುವ, ಪುನಃ ಸಾಹಂಕಾರೇಣವ ಮತ್ತು ಅಹಂಕಾರದಿಂದ ಕೂಡಿದ ಮನುಷ್ಯನಿಂದ ಆಗಲಿ. ಅಹಂಕಾರದಿಂದ ಕೂಡಿದ ಅಂತಂದ್ರೆ ನಾನು ಮಾಡಿದೆ ನನ್ನಿಂದ ಆಯಿತು, ನಾನೇ ಎಲ್ಲ ಅಂತ ಆಗೋದಾಗಲಿ, ಅಥವಾ ಬಹುಲಾಯಾಸಂ ಯಥಾ ಸ್ಯಾತ್ ತಥಾ ಅಂದರೆ ಹೆಚ್ಚು ಕಷ್ಟ ಹೇಗಾಗಬೇಕೋ ಹಾಗೆ ಕ್ರಿಯತೆ ಮಾಡಲ್ಪಡುತ್ತದೆಯೋ, ತತ್ ಆ ಕರ್ಮ ರಾಜಸಂ ಇತಿ ಉದಾಹೃತಂ, ರಾಜಸ ಎಂದು ಹೇಳಲ್ಪಟ್ಟಿದೆ. ಈ
ಒಂದು ರಾಜಸ ಕರ್ಮದ ಪ್ರಾಕ್ಟೀಸ್ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿ ಇದೆ. ಬ್ರಾಹ್ಮಣರಾದವರು ದೇವರನ್ನು ಪ್ರೀತಿಪಡಿಸಬೇಕಾದಾಗ ಹೇಗೆ ಪಡಿಸಬೇಕು? ಯಾರು ಯಾವ ಅವಯವದಿಂದ ಹುಟ್ಟಿದ್ದಾರೋ, ಪರಮಾತ್ಮನ ಯಾವ ಅವಯವದಿಂದ ಹುಟ್ಟಿದ್ದಾರೋ ಆ ಅವಯವದಿಂದಲೇ ಪರಮಾತ್ಮನನ್ನು ಪ್ರೀತಿಪಡಿಸಬೇಕು. ಬ್ರಾಹ್ಮಣರು ಮುಖದಿಂದ ಹುಟ್ಟಿದವರಾದ್ದರಿಂದ ಮುಖದಿಂದ ಏನು ಮಾಡಲಿಕ್ಕಾಗ್ತದೋ ಅದನ್ನು ಮಾಡಿ ದೇವರ ಪ್ರೀತಿ ಪಡಿಸ್ಬೇಕು. ಮುಖದಿಂದ ಆಗೋದೇನು? ಪಾರಾಯಣ, ಪುನಶ್ಚರಣ, ಪಠಣ, ಇದನ್ನು ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ. ಬಹಳ ಕಷ್ಟಪಟ್ಟು ದೇಹವನ್ನು ದಂಡಿಸಿ 108 ಪ್ರದಕ್ಷಿಣೆ ಹಾಕಿದೆ, ಮತ್ತೊಂದು ಮಾಡಿದೆ, ಮುಗಿದೊಂದು ಮಾಡಿದೆ, ಇದರಿಂದ ಲಾಭ ಸಿಗುವುದಿಲ್ಲ ಅಂತಲ್ಲ, ಅದಕ್ಕಿಂತ ಹೆಚ್ಚು ಲಾಭ ಬ್ರಾಹ್ಮಣರು ಪಾರಾಯಣ ಮಾಡೋದರಿಂದ ಸಿಗುತ್ತದೆ. ಹಾಗೆ ನಾವೇನಾದರೂ ಮಾಡಿದ್ದೇ ಆದರೆ ಅದು ರಾಜಸ ಕರ್ಮ ಅಂತ ಹೇಳಿದ್ದಾನೆ ಕೃಷ್ಣ. ಸಾತ್ವಿಕ ಕರ್ಮ ಅಹಂಕಾರ ಬಿಟ್ಟು ಮಾಡುವಂಥದ್ದು, ಕೀರ್ತಿ ಅಪಕೀರ್ತಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕಾರ ಮಾಡಿ ಮಾಡುವಂಥದ್ದು. ರಾಜಸ ಕರ್ಮ ದೇಹಕ್ಕೆ ಭಯಂಕರ ದಂಡನೆಯನ್ನು ಕೊಟ್ಟು ವರ್ಣಾಶ್ರಮಗಳಿಗೆ ವಿಚಿತವಾಗದೇ ಇರುವ ಕರ್ಮಗಳನ್ನು ಮಾಡುವಂಥದ್ದು, ಇದು ರಾಜಸ ಕರ್ಮ. ತಾಮಸ ಕರ್ಮ ಅಂತಂದರೆ ಏನು ಅನ್ನೋದನ್ನು ನಾಳಿನ ದಿವಸದ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ 2 ಶ್ಲೋಕಗಳ ತಾತ್ಪರ್ಯ ಈ ರೀತಿಯಾಗಿ ಇದೆ. ಹಚ್ಚಿಕೊಳ್ಳದೆ, ಮೆಚ್ಚು ಕಿಚ್ಚುಗಳಿಗೆ ಒಳಗಾಗದೆ, ಫಲದ ಹಂಬಲವಿರದೆ ಮಾಡಿದ ವಿಹಿತವಾದ ಕರ್ಮ, ವಿಹಿತವಾದ ನಮ್ಮ ವರ್ಣಾಶ್ರಮಗಳಿಗೆ ಉಚಿತವಾದ ಕರ್ಮ, ಇದು ಸಾತ್ವಿಕ ಅಂತ ಅನ್ನಿಸ್ತದೆ. ಫಲದ ಬಯಕೆಯಿಂದ ಅಥವಾ ಹಮ್ಮಿನಿಂದ ದೇಹವನ್ನು ಬಳಲಿಸಿ ದಂಡಿಸಿ ಮಾಡುವ ಕರ್ಮ, ಇದು ರಾಜಸ ಅಂತ ಅನ್ನಿಸ್ತದೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 18ನೇ ಅಧ್ಯಾಯದ 25 ಹಾಗೂ 26ನೆಯ ಶ್ಲೋಕಗಳು. ಅನುಬಂಧಂ ಕ್ಷಯಂ ಹಿಂಸಾಂ, ಅನುಬಂಧಂ ಕ್ಷಯಂ ಹಿಂಸಾಂ, ಅನಪೇಕ್ಷ ಚ ಪೌರುಷಂ, ಅನಪೇಕ್ಷ ಚ ಪೌರುಷಂ, ಮೋಹಾದಾರಭ್ಯತೆ ಕರ್ಮ, ಮೋಹಾದಾರಭ್ಯತೆ ಕರ್ಮ, ಯತ್ತತ್ತಾಮಸಮುಚ್ಯತೆ, ಯತ್ತತ್ತಾಮಸಮುಚ್ಯತೆ. ಮುಕ್ತಸಂಗೋ ನಹಂ ವಾದಿ, ಮುಕ್ತಸಂಗೋ ನಹಂ ವಾದಿ, ಧೃತ್ಯುತ್ಸಾಹಸಮನ್ವಿತಃ, ಧೃತ್ಯುತ್ಸಾಹಸಮನ್ವಿತಃ, ಸಿದ್ಧ್ಯಸಿದ್ಧ್ಯೋರ್ನಿರ್ವಿಕಾರಃ, ಸಿದ್ಧ್ಯಸಿದ್ಧ್ಯೋರ್ನಿರ್ವಿಕಾರಃ, ಕರ್ತಾ ಸಾತ್ವಿಕ ಉಚ್ಯತೆ, ಕರ್ತಾ ಸಾತ್ವಿಕ ಉಚ್ಯತೆ. ಅನುಬಂಧಂ ಕ್ಷಯಂ ಹಿಂಸಾಮನಪೇಕ್ಷ ಚ ಪೌರುಷಂ, ಮೋಹಾದಾರಭ್ಯತೆ ಕರ್ಮ, ಯತ್ತತ್ತಾಮಸಮುಚ್ಯತೆ. ಮುಕ್ತಸಂಗೋ ನಹಂ ವಾದಿ, ಧೃತ್ಯುತ್ಸಾಹಸಮನ್ವಿತಃ, ಸಿದ್ಧ್ಯಸಿದ್ಧ್ಯೋರ್ನಿರ್ವಿಕಾರಃ, ಕರ್ತಾ ಸಾತ್ವಿಕ ಉಚ್ಯತೆ. ನಿನ್ನೆಯ ದಿವಸ ರಾಜಸ ಕರ್ತನ ಬಗ್ಗೆ ಹೇಳಿ ಇವತ್ತು ತಾಮಸ ಹಾಗೂ ಸಾತ್ವಿಕ ಕರ್ತೃಗಳ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಯತ್ಕರ್ಮ ಅನುಬಂಧಂ ಕ್ಷಯಂ ಹಿಂಸಾ ಚ ಪೌರುಷಂ, ಅಂದರೆ ಯಾವ ಕರ್ಮವು ಮುಂದೆ ಉಂಟಾಗುವ ಅನರ್ಥ, ನಾಶ, ಇತರರ ಹಿಂಸೆ ಮತ್ತು ಪೌರುಷಂ ಕೆಲಸ ಮಾಡುವುದರಲ್ಲಿ ಸಾಮರ್ಥ್ಯವನ್ನು ಅನಪೇಕ್ಷ ನೋಡದೆಯೇ, ಅಂದರೆ ಇದರಿಂದ ಯಾರಿಗಾದರೂ ಹಿಂಸೆ ಆಗ್ತದೋ ಏನು, ಇದರಿಂದ ಯಾರಿಗಾದರೂ ನಾಶ ತೊಂದರೆ ಆಗ್ತದೋ ಏನು ಅಂತ ನೋಡದೇನೆ ಮೋಹಾತ್ ಆರಭ್ಯತೆ, ಮೋಹಾತ್ ಅಂದರೆ ಅಜ್ಞಾನದಿಂದ ಆರಭ್ಯತೆ ಪ್ರಾರಂಭಿಸಲ್ಪಡುತ್ತದೆಯೋ ತತ್ ತಾಮಸಂ ಉಚ್ಯತೆ, ಆ ಕರ್ಮವು ತಾಮಸ ಕರ್ಮ ಅಂತ ಹೇಳಿಸ್ಕೊಳ್ತದೆ.
ಕರ್ತ, ಕರ್ಮ, ಕ್ರಿಯಾ. ಇದು ಮೂರು ತಾಮಸ ಕರ್ಮದ ಬಗ್ಗೆ ಹೇಳಿದಾಗ ಕರ್ತಾನೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ವಿಭಾಗದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಕರ್ತ ಅಂತಂದರೆ ಕೆಲಸವನ್ನು ಮಾಡುವವನು ಕರ್ತ, ಅಂದರೆ ಈ ಜೀವ. ಏನದು ಸಾತ್ವಿಕ ಕರ್ತ ಯಾರು ಅಂದರೆ ಮುಕ್ತ ಸಂಗಃ, ಫಲಸ್ನೇಹರಹಿತನಾದಂತಹ, ಅಸಂವಾದಿ ಅಂತಂದ್ರೆ ನಾನೇ ಸ್ವತಂತ್ರ ಅಂತ ಹೇಳದೇ ಇರುವವನು ಅಸಂವಾದಿ, ಅರ್ಥಾತ್ ಅಭಿಮಾನ ಶೂನ್ಯನಾದಂಥವನು. ಧೃತ್ಯುತ್ಸಾಹ ಸಮನ್ವಿತ, ಧೃತಿ ಅಂತಂದರೆ ಧೈರ್ಯ ಉಳ್ಳದ್ದು ಧೃತಿ. ಧೈರ್ಯ, ಉತ್ಸಾಹ ಇವುಗಳಿಂದ ಕೂಡಿದ ಸಿದ್ಧ್യോ ನಿರ್ವಿಕಾರ, ಫಲ ಸಿದ್ಧಿ ಆದರೂ ಆಗದಿದ್ದರೂ ನಿರ್ವಿಕಾರ, ಅಂದರೆ ಫಲ ಸಿಕ್ತು ಅಂತೇಳಂತಂದ್ರೆ ಸಂತೋಷ ಪಡೋದು, ಫಲ ಸಿಗದೇ ಇದ್ದರೆ ದುಃಖ ಪಡೋದು, ಇವುಗಳಿಂದ ರಹಿತನಾದಂತಹ ಕರ್ತನು ಸಾತ್ವಿಕ ಉಚ್ಯತೆ. ಸಾತ್ವಿಕ ಕರ್ತ ಅಂತ ಅವನನ್ನು ಕರೀತಾ ಇದ್ದಾರೆ. ಈ ಎರಡು ಶ್ಲೋಕಗಳ ಸಾರಾಂಶ, ಈ ಜ್ಞಾನದ ತಾಮಸ ಹೇಗಿರ್ತದೆ ಅಂತ ಹೇಳಂತಂದರೆ ಪರಿಣಾಮ, ಪೋಲು, ತೊಂದರೆಗಳನ್ನು ಗಮನಿಸದೆ ತನ್ನ ಆಳವನ್ನು ಮೀರಿ ತಿಳಿಗೇಡಿತನದಿಂದ ತೊಡಗುವ ಕರ್ಮ ಇದು ತಾಮಸ. ಅವನ ಯೋಗ್ಯತೆ ಮೀರಿ ಅವನು ಜ್ಞಾನ ಸಂಪಾದನ ಮಾಡಲಿಕ್ಕತ್ತ ಅಂತೇಳಂತಂದರೆ ಅದು ತಾಮಸ ಜ್ಞಾನ. ಇನ್ನು ಕರ್ತಾದೊಳಗೂ ಸಾತ್ವಿಕ, ರಾಜಸ, ತಾಮಸ ಅಂತ ಇದ್ದಾರೆ. ಅದರಲ್ಲಿ ಸಾತ್ವಿಕ ಕರ್ತ ಯಾರು ಅಂತಂದಾಗ ಹಚ್ಚಿಕೊಳ್ಳದವನು, ನಾನು ಮಾಡಿದೆ ಎಂದು ಕೊಚ್ಚಿಕೊಳ್ಳದವನು, ಹುರುಪಳಿಯದ ಗಟ್ಟಿಗ. ಎಲ್ಲ ಕೆಲಸದೊಳಗೂ ಭಾರಿ ಹುರುಪು, ಅಂತೇಳಿ ಅನ್ನೋಂಗಿಲ್ಲ, ಒಳ್ಳೆ ಹುರುಪು. ಗಳಿಕೆ ಅಳಿಕೆಗಳಿಂದ ವಿಚಲಿತನಾಗದವನು, ರೊಕ್ಕ ಬಂದರೂ ಅಷ್ಟೇ, ರೊಕ್ಕ ಬರದೇ ಇದ್ದರೂ ಅಷ್ಟೇ, ಫಲ ಸಿಕ್ಕರೂ ಅಷ್ಟೇ, ಫಲ ಸಿಗದೇ ಇದ್ದರೂ ಅಷ್ಟೇ, ಹೀಗಿರುವಂಥವನು ಸಾತ್ವಿಕ ಕರ್ತಾರ ಅಂತ ಕರಿತಾ ಇದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಕ್ತಾಯ ಮಾಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 18ನೆಯ ಅಧ್ಯಾಯದ 27 ಹಾಗೂ 28ನೆಯ ಶ್ಲೋಕಗಳು. ರಾಗೀ ಕರ್ಮಫಲಪ್ರೇಪ್ಸುಃ ಲಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕರ್ಮಿಕೋ ಲಸಃ ವಿಷಾದೀ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ರಾಗೀ ಕರ್ಮಫಲಪ್ರೇಪ್ಸುರ್ಲಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕರ್ಮಿಕೋ ಲಸಃ ವಿಷಾದೀ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಶ್ರೀಕೃಷ್ಣ ಪರಮಾತ್ಮ ಸಾತ್ವಿಕ ಕರ್ತನ ಬಗ್ಗೆ ನಿನ್ನೆ ಹೇಳಿ ಇವತ್ತು ರಾಜಸ ಹಾಗೂ ತಾಮಸ ಕರ್ತೃಗಳು ಹೇಗಿರ್ತಾರೆ ಅನ್ನೋದನ್ನು ಹೇಳ್ತಾನೆ. ರಾಗಿ ಅಂದರೆ ಕೀರ್ತಿ ಮೊದಲಾದವುಗಳನ್ನು ಅಪೇಕ್ಷಿಸುವ, ಕರ್ಮ ಫಲ ಪ್ರೇಪ್ಸುಹು
ಕರ್ಮಗಳ ಫಲವನ್ನು ಹೊಂದಬೇಕೆಂಬ ಇಚ್ಛೆವುಳ್ಳ, ಲುಬ್ಧಃ ಕರ್ಮಕ್ಕೆ ಬೇಕಾದ ದ್ರವ್ಯವನ್ನು ವ್ಯಯ ಮಾಡದ ಅರ್ಥಾತ್ ಜಿಪುಣನಾದ, ಹಿಂಸಾತ್ಮಕ ಇತರರಿಗೆ ಕಷ್ಟವನ್ನು ಉಂಟು ಮಾಡುವ ಸ್ವಭಾವವುಳ್ಳ, ಅಶುಚಿಹಿ ಅಶುದ್ಧವಾದ ಆಚಾರವುಳ್ಳ, ಹರ್ಷಶೋಕಾನ್ವಿತ ಫಲ ಹೊಂದಿದಾಗ ಹಿಗ್ಗೋದು, ಫಲ ಸಿಗದೇ ಇದ್ದಾಗ ಕುಗ್ಗೋದು, ಇವುಗಳಿಂದ ಕೂಡಿದ ಕರ್ತ ಕರ್ತೃವು ರಾಜಸಃ ಪರಿಕೀರ್ತಿತಃ ರಾಜಸನು ಎಂದು ಹೇಳಿಸಿಕೊಳ್ಳುತ್ತಾನೆ. ಇಂಥವನು ರಾಜಸಕರ್ತ ಆಗಿರ್ತಾನೆ. ಇನ್ನು ತಾಮಸಕರ್ತ ಹೇಗಿರ್ತಾನೆ ಅಂತಂದರೆ ಅಯುಕ್ತಃ ತಾನು ಮಾಡಿದ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸೋಣ ಎಂಬ ಉಪಾಯದಿಂದ ರಹಿತನಾದಂಥವನು, ಅಂದರೆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡದೇ ಇರುವಂಥವನು. ಪ್ರಾಕೃತಃ ವಿವೇಕಶೂನ್ಯನಾದಂಥವನು. ಸ್ತಬ್ಧ ಅಂದರೆ ದುರಭಿಮಾನದಿಂದ ನಮ್ರನಾಗಿ ಇರದೇ ಇರುವವನು, ಅಂದರೆ ಭಯಂಕರ ಸೊಕ್ಕಿನಿಂದ ವ್ಯವಹಾರವನ್ನು ಮಾಡುವಂಥವನು. ಶಠಃ ಗೂಢದ್ವೇಷದಿಂದ ಕರ್ಮ ಮಾಡುವ ಮತ್ತು ನೈಷ್ಕೃತಿಕ ಅಂದರೆ ನೀಚ ಕರ್ಮಗಳನ್ನು ಮಾಡುವ. ಆಲಸಃ ಕರ್ಮವನ್ನು ಮಾಡುವ ಸಮಯ ಬಂದಾಗ್ಯೂ ಆಲಸ್ಯವನ್ನು ಮಾಡುವ, ಅಂದರೆ ಕರ್ಮಗಳನ್ನು ಮಾಡದಿರುವ, ನೋಡೋಣ ತಗೋರಿ ಆಮೇಲೆ ನೋಡೋಣ ತಗೋರಿ ಅಂತ ಹೇಳಿ ಅನ್ನೋದು. ವಿಷಾದಿ ದುರ್ಬಲವಾದ ಮನಸ್ಸುಳ್ಳ. ಚ ಮತ್ತು ದೀರ್ಘಸೂತ್ರಿ ಅಂತಂದರೆ ಎಷ್ಟೋ ಕಾಲದ ಹಿಂದೆ ಮಾಡಿದ ಇನ್ನೊಬ್ಬರ ದೋಷವನ್ನು ತಲೆಯೊಳಗೆ ಇಟ್ಟುಕೊಂಡು ಅದರ ಮೇಲೆ ಹಗೆಯನ್ನು ಸಾಧಿಸೋದು, ಅನುಚಿತವಾಗಿ ಸೂಚನೆಯನ್ನು ಮಾಡೋದು, ಇಂತಹ ಎಲ್ಲ ಸ್ವಭಾವ ಇರುವವನು ಕರ್ತ ತಾಮಸಃ ಇತಿ ಉಚ್ಯತೆ. ತಾಮಸ ಅಂತಂದು ಕರೆಸಿಕೊಳ್ತಾ ಇದ್ದಾನೆ. ಭಾಳ ದಿವಸ ಅದನ್ನೇ ಮನಸ್ಸಿನೊಳಗೆ ಇಟ್ಟುಕೊಂಡು ಕೂತು ನಾವು ದ್ವೇಷವನ್ನು ಸಾಧಿಸೋದು ಸಜ್ಜನರ ಲಕ್ಷಣ ಅಲ್ಲ. ಈ ಎರಡು ಶ್ಲೋಕಗಳ ಅಭಿಪ್ರಾಯವನ್ನು ಶ್ರೀಕೃಷ್ಣ ಪರಮಾತ್ಮನ ಮಾತಿನಲ್ಲಿ ಸಾರಾಂಶವನ್ನು ತಿಳಿಯೋಣ. ಹಂಚಿಕೊಳ್ಳುವವ, ಫಲದ ಹಂಬಲ ಹೊತ್ತವ, ಜಿಪುಣ, ತೊಂದರೆ ಕೊಡುವವ, ಮಡಿ ಇರದವ, ಫಲ ದೊರೆತಾಗ ಹಿಗ್ಗುವವ, ದೊರೆಯದೇ ಇದ್ದಾಗ ಕುಗ್ಗುವವ, ಇಂತಹ ಕರ್ತಾರ ರಾಜಸ ಅಂತ ಕರೆಸ್ಕೊಳ್ತಾನೆ. ತಾಮಸ ಯಾರು ಅಂತಂದರೆ ನಡೆಗೇಡಿ, ಅಸಂಸ್ಕೃತ ಅಂದರೆ ಭಗವಂತನಲ್ಲಿ ಭಕ್ತಿ ಇರದವ, ಹಿರಿಮೆಗೆ ತಲೆಬಾಗದವ, ಉದ್ಧಟ, ಮೋಸಗಾರ, ಸೋಮಾರಿ, ಹುರುಪಿರದವ, ಯಾವುದಕ್ಕೂ ಹುರುಪಿಲ್ಲದೆ ಇದ್ದವ, ಇನ್ನೊಬ್ಬರ ತಪ್ಪನ್ನೇ ಅನುಗಾಲ ಟೀಕಿಸುವವ, ಮತ್ತೆ ಮಾಡಿದರೆ ಸರಿ ಎಂದು ಕೆಲಸವನ್ನು ಸುಮ್ಮನೆ ಮುಂದೂಡುವವ, ಇಂತಹ ಕರ್ತಾರ ತಾಮಸ ಅಂತ ಅನ್ನಿಸ್ಕೊಳ್ತಾನೆ. ಹೀಗೆ ಕರ್ತೃವಿನಲ್ಲಿ ಸಾತ್ವಿಕ, ರಾಜಸ, ತಾಮಸವನ್ನು ಹೇಳಿ ಮುಂದೆ ಬುದ್ಧಿಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಬುದ್ಧಿ ಅಂಥದ್ದು ಅದು ಹೇಗಿರ್ತದೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೆಯ ಅಧ್ಯಾಯದ 29 ಹಾಗೂ 30ನೆಯ ಶ್ಲೋಕಗಳು. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ
ಕಾರ್ಯಾಕಾರ್ಯೇ ಭಯಾಭಯೇ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೀ. ಬುದ್ಧಿ ಹಾಗೂ ಧೈರ್ಯದ ವಿಭಾಗವನ್ನು ಶ್ರೀಕೃಷ್ಣ ಹೇಳ್ತಾ ಹೋಗ್ತಾನೆ. ಬುದ್ಧಿ ಭೇದಂ ಮೇಲೆ ಧನಂಜಯ ಅರ್ಜುನನೇ, ಮಯ ನನ್ನಿಂದ ಪೃಥಕ್ತ್ವೇನ ಪ್ರೋಚ್ಯಮಾನಂ ಪ್ರತ್ಯೇಕವಾಗಿ ಹೇಳಲ್ಪಡುವ ಗುಣತಃ ಸತ್ವರಜಸ್ತಮೋ ಗುಣರೂಪ ಕಾರಣಗಳಿಂದ ತ್ರಿವಿಧಂ ಏವ ಮೂರು ವಿಧಗಳಾಗಿಯೇ ಉಳ್ಳ ಬುದ್ಧೇಹೆ ಬುದ್ಧಿಯ ಮತ್ತು ಧೃತೇಹೆ ಧೈರ್ಯದ ಭೇದಂ ವಿಭಾಗವನ್ನು ಅಶೇಷೇಣ ಶೃಣು ಸಂಪೂರ್ಣವಾಗಿ ಕೇಳು. ಇಲ್ಲೇ ಅರ್ಜುನ, ಯಾ ಬುದ್ಧಿ ಯಾವ ಬುದ್ಧಿ ಅಂದರೆ ಅಂತಃಕರಣ ಪ್ರವೃತ್ತಿಂಚ ನಿವೃತ್ತಿಂಚ ಸಂಸಾರಕ್ಕೆ ಕಾರಣವಾದ ಧರ್ಮವನ್ನು ಮತ್ತು ನಿವೃತ್ತಿಂ ಮೋಕ್ಷಕ್ಕೆ ಕಾರಣವಾದ ಧರ್ಮವನ್ನು ಚ ಮತ್ತು ಕಾರ್ಯಾಕಾರ್ಯೆ ಇದು ಕರ್ತವ್ಯ ಇದು ಅಕರ್ತವ್ಯ ಎಂಬ ಬಂಧವನ್ನು ಎರಡನ್ನು ಭಯಾಭಯೇ ತನ್ನಿಮಿತ್ತ ಭಯವನ್ನು ಮತ್ತು ಅಭಯವನ್ನು ಬಂಧಂ ಚ ಮೋಕ್ಷಂ ವೇತ್ತಿ ಬಂಧವನ್ನು ಮೋಕ್ಷವನ್ನು ತಿಳಿದುಕೊಳ್ಳುತ್ತಾನೆಯೋ ಸಾ ಬುದ್ಧಿ ಸಾತ್ವಿಕಿ ಆ ಬುದ್ಧಿ ಇದು ಸಾತ್ವಿಕವಾದಂತಹ ಬುದ್ಧಿ. ಅಂದರೆ ಸರಿಯಾಗಿ ತಿಳಿದುಕೊಂಡು ಯಾವ ಕರ್ಮವನ್ನು ಮಾಡೋಣದರಿಂದ ನಾನು ಮತ್ತೆ ಪುನಃ ಸಂಸಾರದಲ್ಲಿ ಬೀಳ್ತೇನೆ, ಯಾವ ಕರ್ಮವನ್ನು ಮಾಡೋಣದರಿಂದ ನಾನು ಸಂಸಾರದಿಂದ ನಿವೃತ್ತನಾಗ್ತೇನೆ, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಮಾರ್ಗ ಇದು ನಿವೃತ್ತಿ ಮಾರ್ಗ, ಸಂಸಾರದಲ್ಲೇ ನಮ್ಮನ್ನು ಬೀಳಿಸುವಂತಹ ಮಾರ್ಗ ಇದು ಪ್ರವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಯಾವುದು, ನಿವೃತ್ತಿ ಮಾರ್ಗ ಯಾವುದು, ಬಂಧಕ ಯಾವುದು, ಮೋಚಕ ಯಾವುದು, ಯಾವುದು ನನಗೆ ಭಯವನ್ನು ತಂದು ಕೊಡುತ್ತದೆ, ಯಾವುದರಿಂದ ನಾನು ಅಭಯವನ್ನು ಹೊಂದಬಹುದು, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಯಾರು ವ್ಯವಹಾರವನ್ನು ಮಾಡ್ತಾರೋ ಸಾ ಸಾತ್ವಿಕೀ ಬುದ್ಧಿ. ಆ ಬುದ್ಧಿ ಏನದಲ್ಲ ಇದು ಸಾತ್ವಿಕವಾದಂತಹ ಬುದ್ಧಿ ಅಂತನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಾಗಾದರೆ ರಾಜಸ ಬುದ್ಧಿ ತಾಮಸ ಬುದ್ಧಿಗಳ ಬಗ್ಗೆ ಏನು ಹೇಳ್ತಾನೆ ಅನ್ನೋದನ್ನು ಮತ್ತೆ ನಾವು ನಾಳೆ ದಿವಸ ನೋಡೋಣ. ಈ ಎರಡು ಶ್ಲೋಕಗಳ ಅಭಿಪ್ರಾಯ ಸಾರಾಂಶ ಈ ರೀತಿಯಾಗಿ ಇದೆ. ಧನಂಜಯ, ಬುದ್ಧಿ ಮತ್ತು ಧೈರ್ಯ ಕೂಡ ಗುಣದಿಂದ ಮೂರು ಬಗೆ, ಅಂದರೆ ಸಾತ್ವಿಕ ರಾಜಸ ತಾಮಸ ಅಂತನೂ ಮೂರು ಬಗೆ. ಪೂರ್ತಿಯಾಗಿ ಅದರ ಪ್ರತ್ಯೇಕ ವಿವರಣೆಯನ್ನು ಆಲಿಸು ಅಂತ ಹೇಳ್ತಾನೆ. ಲೇ ಪಾರ್ಥ, ಇಂಥ ಇಹದ ಧರ್ಮ ಪರದ ಧರ್ಮ, ಮಾಡಬೇಕಾದದ್ದು ಮಾಡಬಾರದ್ದು, ಅಂಜಬೇಕಾದದ್ದು ಅಂಜಬಾರದ್ದು, ಬಂಧನದ ದಾರಿ ಬಿಡುಗಡೆಯ ದಾರಿ, ಇವನ್ನೆಲ್ಲ ಅರಿಯಬಲ್ಲ ಬುದ್ಧಿಯೇ ಸಾತ್ವಿಕವಾದಂತಹ ಬುದ್ಧಿ. ಅದಕ್ಕೇನಾಗ್ತದೆ ತಗೋ ಅಂತ ನಾವು ಮಾಡ್ತಾ ಹೋಗೋದು ಇದು ಸಾತ್ವಿಕವಾದ ಬುದ್ಧಿ ಅಲ್ಲ. ಇವುಗಳನ್ನೆಲ್ಲ ತಿಳಿದುಕೊಂಡು ನಾವು ಕಾರ್ಯತತ್ಪರ ಆಗಬೇಕು ಅನ್ನೋದೇ ಇದು ಸಾತ್ವಿಕವಾದಂತಹ ಬುದ್ಧಿ ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ
ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೇ ಅಧ್ಯಾಯದ 31 ಹಾಗೂ 32ನೇ ಶ್ಲೋಕಗಳು. ಯಾ ಧರ್ಮಮಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತಾ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥತಾಮಸಿ ಯಯಾ ಧರ್ಮಮಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತಾ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥತಾಮಸಿ. ಶ್ರೀಕೃಷ್ಣ ಪರಮಾತ್ಮ ನಿನ್ನೆ ದಿವಸ ಸಾತ್ವಿಕವಾದ ಬುದ್ಧಿಯನ್ನು ಹೇಳಿ ಇವತ್ತು ರಾಜಸ ಹಾಗೂ ತಾಮಸ ಬುದ್ಧಿಯ ಸ್ವರೂಪವನ್ನು ಹೇಳ್ತಾನೆ. ಎಲೆ ಅರ್ಜುನನೇ, ಯಾಯಾ ಬುದ್ಧಿಯ ಅಂತಃಕರಣದಿಂದ ಧರ್ಮವನ್ನು ಚ ಅಧರ್ಮವನ್ನು ಚ ಮತ್ತು ಕಾರ್ಯಂ ಅಕಾರ್ಯಂ ಮಾಡಬೇಕಾದದ್ದನ್ನು ಕರ್ತವ್ಯವನ್ನು ಅಕರ್ತವ್ಯವನ್ನು ಅಯಥಾವತ್ ನಿಯಮೇನ ಯಥಾರ್ಥವಲ್ಲದೆ ಅಂದರೆ ಸಂಶಯ ರೂಪವಾಗಿ ಸ್ವಲ್ಪ ಯಥಾರ್ಥವಾಗಿ ಅಂದರೆ ಹೇಳ್ತಾರೆ ಹಿಂಗೆ, ಆದರೆ ಇದರೊಳಗೆ ಆಗ್ತದೇನು, ಹಿಂಗೆ ಮಾಡಿದರೆ ಹಿಂಗೆ ಆಗ್ತದೇನು ಅಂತ ಸಂಶಯ ಬುದ್ಧಿಯಿಂದ ಪ್ರಜಾನಾತಿ ತಿಳಿದುಕೊಳ್ಳುತ್ತಾನೆಯೋ ಸಾ ಬುದ್ಧಿ ರಾಜಸವಾದದ್ದು. ಇನ್ನು ತಾಮಸ ಬುದ್ಧಿ ಯಾವುದು ಅಂತಂದರೆ, ಎಲೆ ಅರ್ಜುನನೇ, ಯಾವ ಬುದ್ಧಿಯು ತಮಸ ಅಜ್ಞಾನದಿಂದ ಆವೃತ ಕೂಡಿದಾಗಿ ಅಂದರೆ ಆಚ್ಛಾದಿತವಾಗಿ ಅಧರ್ಮವನ್ನು ಧರ್ಮಂ ಇತಿ ಧರ್ಮವೆಂದು ಮನ್ಯತೆ ತಿಳಿಸುತ್ತದೆಯೋ ಚ ಮತ್ತು ಸರ್ವಾರ್ಥಾನ್ ಸಮಸ್ತವಾದ ಪದಾರ್ಥಗಳನ್ನು ವಿಪರೀತಾನ್ ಹೆಂಗಿರ್ತದೋ ಹಂಗೆ ತಿಳ್ಕೊಳ್ಳೋಂಗಿಲ್ಲೇ ಇಲ್ಲ, ವಿಪರೀತವಾಗಿಯೇ ತಿಳ್ಕೊಳ್ಳೋದು, ಸರಳ ತಿಳ್ಕೊಳ್ಳೋದಿಲ್ಲೇ ಇಲ್ಲ, ಅದನ್ನು ತಪ್ಪೇ ತಿಳ್ಕೊಳ್ಳೋದು. ಮನ್ಯತೆ ಹೀಗೆ ಯಾರಾದರೂ ತಿಳಿದುಕೊಂಡರೆಂದರೆ ಸಾ ಬುದ್ಧಿ ತಾಮಸಿ, ಅದು ತಾಮಸ ಬುದ್ಧಿ ಅಂತ ತಿಳಿ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಇಲ್ಲೇ ಪಾರ್ಥ, ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದು ಮಾಡಬೇಕಾದದ್ದು ಯಾವುದು ಮಾಡಬಾರದ್ದು ಎನ್ನುವುದು ಸರಿಯಾಗಿ ನಿರ್ಧರಿಸಲಾಗದ ಬುದ್ಧಿ ಇದು ರಾಜಸ ಬುದ್ಧಿ. ಇನ್ನು ತಾಮಸ ಬುದ್ಧಿ ಹೇಗೆ ಅಂತಂದರೆ, ಅಧರ್ಮವನ್ನೇ ಧರ್ಮವೆಂದು ಗ್ರಹಿಸುವ, ಹೀಗೆ ಎಲ್ಲ ಸಂಗತಿಯನ್ನು ವಿಪರೀತವಾಗಿ ಗ್ರಹಿಸುವ ಕತ್ತಲು ಕವಿದ ಬುದ್ಧಿ ಏನದಲ್ಲ, ಇದು ತಾಮಸವಾದಂತಹ ಬುದ್ಧಿ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸುಖದೊಳಗೂ 3 ವಿಧಾನ ಅಂತ ಹೇಳ್ತಾನೆ. ಸುಖದೊಳಗೂ ಕೂಡ ಸಾತ್ವಿಕ, ರಾಜಸ, ತಾಮಸ ಸುಖಗಳು ಇವೆ ಅಂತ ಹೇಳ್ತಾನೆ. ಆ ಸುಖಗಳು ಯಾವುವು, ಹೇಗೆ ಅನ್ನುವುದನ್ನು ನಾವು ನಾಳಿನ ದಿವಸ ತಿಳಿಯೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ
ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೇ ಅಧ್ಯಾಯದ 33 ಹಾಗೂ 34ನೆಯ ಶ್ಲೋಕಗಳು. ಧೃತ್ಯಾ ಯಯಾ ಧಾರಯತೆ ಮನಃ, ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯಕ್ರಿಯಾಃ, ಪ್ರಾಣೇಂದ್ರಿಯಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾಂ, ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥಸಾತ್ವಿಕೀ, ಧೃತಿಃ ಸಾ ಪಾರ್ಥಸಾತ್ವಿಕೀ. ಯಯಾ ತು ಧರ್ಮಕಾಮಾರ್ಥಂ, ಯಯಾ ತು ಧರ್ಮಕಾಮಾರ್ಥಂ ಧೃತ್ಯಾ ಧಾರಯತೆ ಅರ್ಜುನ, ಧೃತ್ಯಾ ಧಾರಯತೆ ಅರ್ಜುನ. ಪ್ರಸಂಗೇನ ಫಲಾಕಾಂಕ್ಷಿ, ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥರಾಜಸೀ, ಧೃತಿಃ ಸಾ ಪಾರ್ಥರಾಜಸೀ. ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯಃ ಪ್ರಕ್ರಿಯಾ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥಸಾತ್ವಿಕೀ. ಯಯಾ ತು ಧರ್ಮಕಾಮಾರ್ಥಂ ಧೃತ್ಯಾ ಧಾರಯತೆ ಅರ್ಜುನ. ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥರಾಜಸೀ. ಧೈರ್ಯವೂ ಕೂಡ 3 ವಿಧವಾದದ್ದು. ಅದು ಸಾತ್ವಿಕ, ರಾಜಸ, ತಾಮಸವಾದದ್ದು. ಸಾತ್ವಿಕವಾದ ಧೈರ್ಯ ಹೇಗಿರ್ತದೆ ಅಂದರೆ, ಇಲ್ಲೇ ಅರ್ಜುನನೇ, ಮನುಷ್ಯನು ಯೋಗೇನ ಭಗವದ್ಭಕ್ತಿ ರೂಪವಾದ ಯೋಗದಿಂದ ಯುಕ್ತಯ ಕೂಡಿದ ಅವ್ಯಭಿಚಾರಿಣ್ಯ ಶಾಸ್ತ್ರಕ್ಕೆ ವಿಹಿತವಾದ ವಸ್ತು ವಿಷಯಕವಾದ ಮತ್ತು ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ವಸ್ತುವನ್ನು ವಿಷಯೀಕರಿಸುವ ಯಯ ಯಾವ ಧೃತ್ಯ ಧೈರ್ಯದಿಂದ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಮನಸ್ಸು ಪ್ರಾಣ ಇಂದ್ರಿಯ ಇವುಗಳ ಕ್ರಿಯೆಗಳನ್ನು ಧಾರಯತೆ ಧರಿಸುತ್ತಾನೆಯೋ ಸಾ ಧೃತಿ ಸಾತ್ವಿಕಿ. ಆ ಧೈರ್ಯ ಇದು ಸಾತ್ವಿಕವಾದದ್ದು. ಅದರ ಜೊತೆಗೆ ರಾಜಸ ಧೈರ್ಯ ಯಾವುದು ಅಂತಂದರೆ, ಲೇ ಅರ್ಜುನನೇ, ಮನುಷ್ಯನು ಯಾಯಾ ಧೃತ್ಯ ಯಾವ ಧೈರ್ಯದಿಂದ ಧರ್ಮ ಕಾಮ ಅರ್ಥ ಧರ್ಮಾರ್ಥ ಕಾಮಾನ್ ಇವುಗಳನ್ನು ಧಾರಯತೆ ಧರಿಸುತ್ತಾನೆಯೋ ಪ್ರಸಂಗೇನ ಇದು ನನ್ನದು ಎಂಬ ಪ್ರಕೃಷ್ಟವಾದ ಅಭಿಮಾನದಿಂದ ಫಲಾಕಾಂಕ್ಷಿ ಫಲವನ್ನು ಅಪೇಕ್ಷಿಸುತ್ತಾನೆಯೋ ಸಾಧೃತಿ ರಾಜಸಿ. ಆ ಧೈರ್ಯ ಇದು ರಾಜಸ ಧೈರ್ಯ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಭಕ್ತಿಯೋಗದಿಂದ ಬಗೆಗೊಂಡ ಯಾವ ಗಟ್ಟಿತನ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ವ್ಯಾಪಾರವನ್ನು ದಾರಿಗೆಡದಂತೆ ಧರಿಸಬಲ್ಲದ್ದೋ ಅದು ಸಾತ್ವಿಕ. ಇನ್ನು ಧರ್ಮ ಕಾಮ ಅರ್ಥ ಇವುಗಳನ್ನು ಓಲೈಸುವ ಅತಿಯಾಗಿ ಹಚ್ಚಿಕೊಂಡು ಫಲದ ಆಸೆ ಹೊತ್ತ ಗಟ್ಟಿತನ ರಾಜಸ ಧೈರ್ಯ. ಆದ್ದರಿಂದ ಈ 2 ಧೈರ್ಯಗಳ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ರಾಜಸ ಧೈರ್ಯ ಎಂಥದ್ದು ಅನ್ನೋದನ್ನು ನಾವು ನಾಳಿನ ದಿವಸ ನೋಡೋಣ. ಎಲ್ಲರಿಗೂ ವಿಜಯದಾಸರ ಹಾಗೂ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಅನುಗ್ರಹ. ವಿಜಯದಾಸರು ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಅಂತ ಹೇಳಿದ ಹಾಗೆ ವಿಜಯರಾಯರ ಕವಚವನ್ನು ಬೆಳಗ್ಗೆ ಎದ್ದು ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ದೇಹ ವ್ಯಾಧಿಗಳೆಲ್ಲವೂ ಕೂಡ ಪರಿಹಾರವಾಗ್ತವೆ ಅನ್ನುವ
ಒಂದು ಮಾತು ಅಲ್ಲಿ ವಿಜಯದಾಸರ ಶಿಷ್ಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯ ಪ್ರಾಣದೇವರ ಜೊತೆಗೆ ಮಾತಾಡುವ ಸ್ವಾಮಿಗಳು ಅಂಥೇಳೇ ಪ್ರಸಿದ್ಧರಾದವರು. ಹನುಮಂತ ದೇವರ ಜೊತೆಗೆ ಮಾತನಾಡುವ ಸ್ವಾಮಿಗಳು ಶ್ರೀ 1008 ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ನಮ್ಮ ಹುಬ್ಬಳ್ಳಿಗೆ ಹತ್ತಿರವಾದಂತಹ ಕೊರಲಳ್ಳಿ ಇಲ್ಲಿ ವಾಸವಾಗಿರುವಂಥವರು. ಅವರಿಬ್ಬರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀ ವಿಜಯದಾಸಾಂತರ್ಗತ ಸತ್ಯವೀರ ತೀರ್ಥಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೇ ಅಧ್ಯಾಯದ 35 ಹಾಗೂ 36ನೆಯ ಶ್ಲೋಕಗಳು. ಯಯಾ ಸ್ವಪ್ನಂ ಭಯಂ ಶೋಕಂ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ವಿಷಾದಂ ಮದಮೇವ ಚ ನ ವಿಮುಚಂತಿ ದುರ್ಮೇಧಾ ನ ವಿಮುಚಂತಿ ದುರ್ಮೇಧಾ ಧೃತಿಃ ಸಾ ಪಾರ್ಥತಾಮಸಿ ಧೃತಿಃ ಸಾ ಪಾರ್ಥತಾಮಸಿ. ಸುಖಂ ತ್ವಿದಾನಿಂ ತ್ರಿವಿಧಂ ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ರಮತೆ ಯತ್ರ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ದುಃಖಾಂತಂ ಚ ನಿಗಚ್ಚತಿ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚಂತಿ ದುರ್ಮೇಧಾ ಧೃತಿಃ ಸಾ ಪಾರ್ಥತಾಮಸಿ. ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ತಾಮಸಿ ಧೈರ್ಯ ಎಂಥದ್ದು ಅಂತ ಹೇಳ್ತಾರೆ ಕೃಷ್ಣ. ಇಲ್ಲಿಯವರೆಗೆ ಸಾತ್ವಿಕ ರಾಜಸ ಧೈರ್ಯದ ಬಗ್ಗೆ ಹೇಳಿ, ತಾಮಸಿ ಧೈರ್ಯ ಎಂಥದ್ದು ಅಂತಂದರೆ ದುರ್ಮೇಧಾಹ ದುಷ್ಟ ಬುದ್ಧಿ ಉಳ್ಳ ಮನುಷ್ಯನು ಯಾಯಾ ಧೃತ್ಯ ಸ್ವಪ್ನಂ ಭಯಂ ಶೋಕಂ ವಿಷಾದಂಚ ಯಾವ ಧೈರ್ಯದಿಂದ ನಿದ್ದೆಯನ್ನು ಭಯವನ್ನು ದುಃಖವನ್ನು ಮನೋದೌರ್ಬಲ್ಯವನ್ನು ಮತ್ತು ಮದಂ ಗರ್ವವನ್ನು ನ ವಿಮುಂಚಂತಿ ಬಿಡುವುದಿಲ್ಲವೋ. ಏನಾಗ್ತದೆ ನೋಡೇ ಬಿಡು ತಗೋ ಅಂತ ಸ್ವಕ್ಕನಿಂದನೋ ಧೈರ್ಯವನ್ನು ತೋರಿಸ್ತಾನೆ. ಸಾಧೃತಿ ಆ ಧೈರ್ಯವು ತಾಮಸಿ ಏವ ತಾಮಸಿಯಾಗಿ ಇರ್ತದೆ. ಹೀಗೆ ಸಾತ್ವಿಕ ರಾಜಸ ತಾಮಸ ಧೈರ್ಯವನ್ನು ಹೇಳಿದ ಕೃಷ್ಣ ಮುಂದೆ ಸುಖದಲ್ಲಿಯೂ 3 ವಿಧ ಇದೆ, ಅದು ಕೂಡ ಸಾತ್ವಿಕ ರಾಜಸ ತಾಮಸ ರೂಪವಾದದ್ದು ಅಂತ ಹೇಳ್ತಾನೆ. ಭರತರ್ಷಭ ಭರತ ಕುಲದಲ್ಲಿ ಶ್ರೇಷ್ಠನಾದಂತಹ ಅರ್ಜುನನೇ, ತ್ರಿವಿಧಂ ಸುಖಂತು ಮೇ ಇದಾನೀಂ ಶೃಣು. 3 ಪ್ರಕಾರಗಳುಳ್ಳ ಸುಖವನ್ನು ಮೇ ಸಕಾಶಾತ್ ನನ್ನಿಂದ ಇದಾನೀಂ ಶೃಣು ಈಗ ಕೇಳು. ಯತ್ರ ಅಭ್ಯಾಸಾತ್ ಯಾವ ಸುಖದಲ್ಲಿ ಬಹಳ ಕಾಲ ಅಭ್ಯಾಸದಿಂದ ಪುರುಷನು ರಮತೆ ಕ್ರೀಡಿಸುತ್ತಾನೆಯೋ ದುಃಖಾಂತಂಚ ದುಃಖದ ನಾಶವನ್ನ ಕೂಡ ನಿಗಚ್ಚತಿ ಅಧಿಕವಾಗಿ ಹೊಂದುತ್ತಾನೆಯೋ. ಮುಂದಿನ ಶ್ಲೋಕವು ಕೂಡ ಅದಕ್ಕೆ ಸಂವಾದಿಯಾಗಿ ಬರ್ತದೆ. ಆದ್ದರಿಂದ ಅವನು ಹೇಳ್ತಾನೆ, ಅಮೃತೋಪಮಂ ಮಾಡೋ ಮುಂದಾಗ ಕಷ್ಟ ಅಂತ ಅನಿಸಿದ್ರು ಆದ ಮೇಲೆ ಅದರ ಪರಿಣಾಮ ಸುಖ ತಂದು ಕೊಡ್ತದಲ್ಲ, ಅಂಥದ್ದನ್ನು ಸಾತ್ವಿಕವಾದಂತಹ ಸುಖ ಅಂತ ಹೇಳ್ತಾನೆ. ಅದರ ವಿಚಾರವನ್ನು ಮತ್ತೆ ಪುನಃ ನಾವು ನಾಳಿನ ದಿವಸ ತಿಳಿಯೋಣ. ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿ ಇದೆ. ಎಲೆ ಪಾರ್ಥ,
ನಿದ್ದೆ, ಅಂಜಿಕೆ, ದುಡುಗ, ನಿರುತ್ಸಾಹ, ಸೊಕ್ಕುಗಳನ್ನು ಬಿಟ್ಟಿರಲಾಗದ ತಿಳಿಗೇಡಿಯ ಗಟ್ಟಿತನ, ಇದು ತಾಮಸ ಧೈರ್ಯ. ಭರತ ವಂಶದ ವೀರನೇ, ಈಗ 3 ತೆರೆನಾದ ಸುಖವನ್ನು ನನ್ನಿಂದ ಆಲಿಸು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದರಲ್ಲಿ ಸಾತ್ವಿಕ ಸುಖ ಯಾವುದು ಇತ್ಯಾದಿ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಕಾರ್ತೀಕ ಏಕಾದಶಿಯ ಶುಭಾಶಯಗಳು. ನಾಳಿನ ದಿವಸ ಉತ್ಥಾನ ದ್ವಾದಶಿ, ಚಾತುರ್ಮಾಸ್ಯದಲ್ಲಿ ಆಷಾಢ ಏಕಾದಶಿ ಪರಮಾತ್ಮ ಮಲಗಿಕೊಂಡಿರ್ತಾನೆ. ನಾಳಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ಎದ್ದೇಳ್ತಾ ಇದ್ದಾನೆ. ಆ ಉತ್ಥಾನ ದ್ವಾದಶಿಯ ಶುಭಾಶಯಗಳು, ಕಾರ್ತೀಕ ಏಕಾದಶಿಯ ಶುಭಾಶಯಗಳು ನಿಮಗೆಲ್ಲರಿಗೂ ತಿಳಿಸ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೇ ಅಧ್ಯಾಯದ 37 ಹಾಗೂ 38ನೆಯ ಶ್ಲೋಕಗಳು. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ ವಿಷಯೇಂದ್ರಿಯಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ ವಿಷಯೇಂದ್ರಿಯಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಸುಖದ 3 ಗುಣಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಕೃಷ್ಣ ನಿನ್ನೆಯವರೆಗೂ ಧೈರ್ಯದಲ್ಲಿ ಸಾತ್ವಿಕ, ರಾಜಸ, ತಾಮಸ ಧೈರ್ಯ ಯಾವುದು ಅನ್ನುವುದನ್ನು ತಿಳಿದು, ಸುಖದಲ್ಲಿಯೂ ಕೂಡ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತ ಇದೆ. ಸಾತ್ವಿಕ ಸುಖ ಯಾವುದು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾವ ಸುಖವು ಅಗ್ರೇ ವಿಷಂ ಇವ ಮೊದಲಿಗೆ ತಗೊಳ್ಳೋ ಮುಂದಾಗ ಅಥವಾ ಅನುಭವಿಸೋ ಮುಂದಾಗ ವಿಷಮಿವ ವಿಷದಂತೆ ತೋರ್ತದೆ. ಆದರೆ ಪರಿಣಾಮೇ ಅದನ್ನು ತೆಗೆದುಕೊಂಡಾಗ ಅದರ ಪರಿಣಾಮ ಅಮೃತೋಪಮಂ ಅಮೃತ ಸದೃಶವಾಗಿರ್ತದೆ. ಅಂದರೆ ಈ ಆಯುರ್ವೇದದ ಔಷಧಗಳು ಅಥವಾ ಪಂಚಗವ್ಯ ಇವನ್ನೆಲ್ಲ ತಗೊಳ್ಳೋ ಮುಂದಾಗ ಅದು ವಿಷ ಅಂತ ಅನ್ನಿಸ್ತದೆ. ಆದರೆ ಅದರ ಪರಿಣಾಮ ಹಾಗಲಕಾಯಿ ತಿನ್ನಬೇಕಾದಾಗ ವಿಷ ಅನ್ನಿಸ್ತದೆ. ಆದರೆ ಅದರ ಪರಿಣಾಮ ರೋಗ ನಿರೋಧಕ ಶಕ್ತಿ ಇದೆ ಅದರಲ್ಲಿ. ಬೇವು ಬೆಲ್ಲ ತಿಂತೀವಿ, ಆ ಬೇವು ತಿನ್ನಬೇಕಾದಾಗ ಕಷ್ಟ ಅಂತ ಅನ್ನಿಸ್ತದೆ. ತಿನ್ನೋ ಮುಂದಾಗ ವಿಷ ಅಂತನಿಸಿ ಅದರ ಪರಿಣಾಮ ಸುಖ ಇತ್ತು ಅಂತೇಳಂತಂದರೆ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬಾರ್ದು, ಆ ವಿಷಯದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬಾರ್ದು. ಅದಕ್ಕೆ ಹೇಳ್ತಾರೆ, ಪರಿಣಾಮೇ ಅಮೃತೋಪಮಂ ಆತ್ಮಬುದ್ಧಿ ಪ್ರಸಾದಜಂ. ಪರಮಾತ್ಮನ ಪ್ರಸಾದದಿಂದ ಮತ್ತು ಬುದ್ಧಿ ಪ್ರಸಾದದಿಂದ, ಅಂದರೆ ಬುದ್ಧಿಯು ವಿಷಯಗಳಲ್ಲಿ ಹೋಗದಿರುವುದರಿಂದ ಹುಟ್ಟುವಂತಹ ತತ್ಸುಖಂ ಸಾತ್ವಿಕಂ, ಹುಟ್ಟುವಂತಹ ಆ ಸುಖ ಏನದಲ್ಲ ಅದು ಸಾತ್ವಿಕ. ಏನೋ ಒಂದು ರೋಗ ಆಗಿದೆ, ಆ ರೋಗಕ್ಕೆ ಒಂದು ಟ್ರೀಟ್ಮೆಂಟ್ ತಗೋಬೇಕಾಗಿದೆ,
ಆ ಟ್ರೀಟ್ಮೆಂಟು ಬಹಳ ವಿಷವಾಗಿ ಇರ್ತದೆ. ಆದರೆ ಆ ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ ನಮಗೆ ಸುಖವಾಗ್ತದೆ. ಆದ್ದರಿಂದ ಆ ಸುಖ ಇದು ಸಾತ್ವಿಕವಾದದ್ದು. ಇನ್ನು ತಾಮಸ ಸುಖ ಅಂದರೆ ಏನು? ಯತ್ ಪ್ರಸಿದ್ಧವಾದ ಯಾವ ಸುಖವು ವಿಷಯೇಂದ್ರಿಯ ಸಂಯೋಗಾತ್ ಶಬ್ದಾದಿ ವಿಷಯಗಳಿಗೆ ಶ್ರೋತ್ರಾದಿ ಇಂದ್ರಿಯಗಳ ಸಂಬಂಧದಿಂದ ಉತ್ಪನ್ನಂ ಹುಟ್ಟುತ್ತದೆಯೋ ಅದರ ಜೊತೆಗೆ ಅಗ್ರೆ ಆರಂಭದಲ್ಲಿ ಅಮೃತೋಪಮಂ ಅಮೃತಕ್ಕೆ ಸಮಾನವಾಗಿರ್ತದೆ. ಆದರೆ ಅದರ ಪರಿಣಾಮ ವಿಷಮಿವ ದುಃಖವನ್ನು ಉಂಟು ಮಾಡುವುದರಿಂದ ವಿಷಯಕ್ಕೆ ಸಮಾನವಾದದ್ದು. ತತ್ ಆ ಸುಖವು ರಾಜಸಂ ಇತಿ ಸ್ಮೃತಂ. ಆ ಸುಖ ರಾಜಸ ಸುಖ. ಕೆಲವೊಂದು ಪದಾರ್ಥಗಳನ್ನು ತಿನ್ನುವಾಗ ಬಹಳ ಸುಖ ಕೊಡ್ತದೆ, ತಿನ್ನುವ ಮುಂದಾಗ ಅಮೃತ ಅಂತ ಅನ್ನಿಸ್ತದೆ. ಆದರೆ ತಿಂದ ಮೇಲೆ ಅದರ ಪರಿಣಾಮ ಬಹಳ ಘೋರ ಇರ್ತದೆ, ಅದು ವಿಷವಾಗಿರ್ತದೆ. ಆದರೂ ಇದರ ಪರಿಣಾಮ ವಿಷವಾಗುತ್ತದೆ ಅಂತ ಗೊತ್ತಿದ್ರೂ ಅದನ್ನು ತಿಂತೀವಲ್ಲ, ಅದು ರಾಜಸ ಸುಖ. ಆ ವಿಷ ಅಮೃತದ ಹಾಗೆ ಸುಖವನ್ನು ಪಟ್ಟು ವಿಷವನ್ನು ತಿನ್ನೋ ಮುಂದಾಗ ಏನು ಸುಖ ಆಗ್ತದೆ ಅದು ರಾಜಸ ಸುಖ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ತಾಮಸ ಸುಖ ಅಂದರೆ ಏನು ಅನ್ನೋದನ್ನು ಮತ್ತೆ ಪುನಃ ನಾವು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ಈ 2 ಶ್ಲೋಕಗಳ ಸಾರಾಂಶ ಈ ರೀತಿಯಾಗಿದೆ. ಭರತ ವಂಶದ ವೀರನೇ, ಈ 3 ತೆರನಾದ ಸುಖಗಳನ್ನು ನನ್ನಿಂದ ಆಲಿಸು. ಬಳಕೆಯಿಂದ ಖುಷಿ ಕೊಡುವಂಥದ್ದು, ದುಃಖವನ್ನು ನೀಗಿಸುವಂಥದ್ದು, ಮೊದಲು ವಿಷದಂತೆ ಅಪ್ರಿಯವಾಗಿ ಕೊನೆಗೆ ಅಮೃತದಂತೆ ಹಿತ ನೀಡುವಂಥದ್ದು. ಇಂತಹ ಸುಖ ಸಾತ್ವಿಕ. ತನ್ನ ಬಗೆ ತಿಳಿಯದಾಗ ಭಗವಂತನ ಕರುಣೆಯಿಂದ ಬರುವಂಥದ್ದು. ಇನ್ನು ರಾಜಸ ಸುಖದ ಸಾರಾಂಶ ಏನು ಅಂತಂದರೆ, ವಿಷಯ ಮತ್ತು ಇಂದ್ರಿಯಗಳ ನಂಟಿನಿಂದ ಉಂಟಾಗುವಂಥದ್ದು. ಮೊದಲು ಅಮೃತದಂತೆ ರೋಚಕ, ಕಡೆಗೆ ವಿಷದಂತೆ ಅಪಾಯಕಾರಿ. ಅಂತಹ ಸುಖ ರಾಜಸ ಅಂತ ಅನ್ನಿಸ್ತದೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಭಗವದ್ಗೀತೆಯನ್ನು ಇವತ್ತಿನ ದಿವಸ 323ನೆಯ ದಿವಸ, ದೇವರ ಗುರುಗಳ ಅನುಗ್ರಹದಿಂದ 323 ದಿವಸ ನಿರ್ವಿಘ್ನವಾಗಿ ನಡೀತಾ ಬಂದಿದೆ. ಮೊನ್ನೆಯ ಗೀತಾ ಜಯಂತಿಯಿಂದ ಪ್ರಾರಂಭವಾದದ್ದು ಇವತ್ತಿನ ತನಕನೂ ನಿರ್ವಿಘ್ನವಾಗಿ ಬರ್ತದೆ. ಇದೇ ದಿವಸಕ್ಕೆ 2 ಶ್ಲೋಕದಂಗೆ ನಾವು ಹೋದ್ವಿ ಅಂತಂದರೆ ಇದು ಡಿಸೆಂಬರ್ 4ನೇ ತಾರೀಕಿಗೆ ಮುಗಿದು ಬಿಡ್ತದೆ. ಆದರೆ ಗೀತಾ ಜಯಂತಿ ಇರೋದು ಡಿಸೆಂಬರ್ 14ನೇ ತಾರೀಕಿಗೆ. ಯಾಕಂತಂದರೆ 700 ಶ್ಲೋಕ ಅಂದರೆ 350 ದಿವಸಗಳಾದವು, 365 ದಿವಸ ಆಗಬೇಕು. ಸೊ ಈ ಒಂದು 10 ದಿವಸಗಳ ಒಂದು ಮ್ಯಾನೇಜ್ ಮಾಡಲಿಕ್ಕಾಗಿ ಯಾವತ್ತು ಪ್ರಾರಂಭ ಮಾಡೀವಿ ಅವತ್ತು ದೇವರಿಗೆ ಸಮರ್ಪಣೆ ಮಾಡೋದು, ಗೀತಾಚಾರ್ಯರಿಗೆ ಸಮರ್ಪಣೆ ಮಾಡಬೇಕು ಅಂತನ್ನುವುದು ಇದ್ದದ್ದರಿಂದ ಇನ್ನು ಕೆಲವು ದಿವಸಗಳವರೆಗೆ ಕೆಲವೊಮ್ಮೆ 2 ಶ್ಲೋಕಗಳು, ಕೆಲವೊಮ್ಮೆ 1 ಶ್ಲೋಕಗಳ ಅನುವಾದವನ್ನು ಮಾಡಿ ಸರಿಯಾಗಿ ಗೀತಾ ಜಯಂತಿಯ ದಿವಸ ಕಡೆಯ ಶ್ಲೋಕ ಬರುವ ಹಾಗೆ ಇದನ್ನು ಮುಗಿಸುವ ಒಂದು ಯೋಜನೆ ಇದೆ. ಭಗವದ್ಭಕ್ತರು ಸಹಕರಿಸಬೇಕು ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸ್ತಾ ಇದ್ದೇನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೆಯ ಅಧ್ಯಾಯದ 39ನೆಯ ಶ್ಲೋಕ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ
ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಸುಖದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ, ಸಾತ್ವಿಕವಾದ ಸುಖ, ರಾಜಸವಾದ ಸುಖವನ್ನು ನಿನ್ನೆ ದಿವಸ ತಿಳಿದ್ವಿ. ಇವತ್ತು ತಾಮಸ ಸುಖದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯತ್ ಸುಖಂ, ಯಾವ ಸುಖವು ಅಗ್ರೇಚ ಅನುಬಂಧೇಚ, ಆರಂಭದಲ್ಲಿ ಮತ್ತು ಅನಂತರವು ಅಂದರೆ ವಿಪಾಕ ಕಾಲದಲ್ಲಿಯೂ, ಆತ್ಮನಃ ಮೋಹನಂಚ, ತನಗೆ ಮೋಹಕವಾದುದು, ಮತ್ತು ನಿದ್ರಾಲಸ್ಯ ಪ್ರಮಾದೋತ್ಥಂ, ನಿದ್ದೆಯನ್ನ ಮಾಡಿದಾಗ ಆಗುವ ಸುಖ, ಮೈಗಳತನ ಮಾಡಿದಾಗ ಆಗುವ ಸುಖ, ಪ್ರಮಾದ ತಪ್ಪು ಮಾಡಿದಾಗ ಆಗುವ ಸುಖ ಅಂದರೆ ಅಧರ್ಮದಲ್ಲಿಯ ಬುದ್ಧಿ, ಇಂಥವುಗಳಿಂದ ಹುಟ್ಟಿದ ಆ ಸುಖ ಇದು ತಾಮಸಂ ಇತಿ ಉದಾಹೃತಂ. ತಾಮಸ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ನಿದ್ರೆ ಯಾವಾಗ ಮಾಡಬೇಕು ಅಂತ ಹೇಳಂತಂದರೆ ಅನಿವಾರ್ಯ ಕಾಲದಲ್ಲಿ ಮಾತ್ರ ನಿದ್ದೆಯನ್ನು ಮಾಡಬೇಕು. ಟೈಮ್ ಉಳಿದದಂತ ನಿದ್ದೆ ಮಾಡೋದಲ್ಲ, ಇವತ್ತೇನು ಕೆಲಸ ಇಲ್ಲ ಅಂತ ನಿದ್ದೆ ಮಾಡೋದಲ್ಲ. ಶ್ರಮ ಆದಾಗ ಮಾತ್ರ ವಿಶ್ರಾಂತಿಯನ್ನು ಪಡೆಯಬೇಕು. ಶ್ರಮ ಆಗದೇನೆ ವಿಶ್ರಾಂತಿಯನ್ನು ಪಡೆಯುವುದು ಇದು ಪಾಪದ ಕೆಲಸ ಅಂತ ಹೇಳ್ತಾರೆ. ಆದರೆ ನಿದ್ದೆ ಮಾಡಿ ಎದ್ದ ಕೂಡಲೇ ನಾನು ಭಾರಿ ಆನಂದ ಆಯ್ತು ನನಗೆ ಅಂತ ಕೆಲವು ಮಂದಿ ವಿಕೃತವಾದ ಆನಂದವನ್ನು ಪಡ್ತಿರ್ತಾರೆ. ತಾವು ಮಾಡಬೇಕಾದ ಕೆಲಸವನ್ನು ಎದುರಿಗೆ ಕಂಡಂತಹ ಒಬ್ಬ ವ್ಯಕ್ತಿಗೆ ಹೇಳಿ ಅವನ ಕಡೆಯಿಂದ ಆ ಕೆಲಸವನ್ನು ಮಾಡಿಸಿ ಆ ಸುಖವನ್ನು ಅನುಭವಿಸ್ತಾರೆ. ನೋಡು ಅವನ ಕಡೆ ಹೆಂಗೆ ಕೆಲಸ ಮಾಡಿಸಿದೆ ಅಂತ. ಅದೇ ರೀತಿಯಾಗಿ ಅಧರ್ಮದಲ್ಲಿ ಮಾಡಿ ಅದರಿಂದ ಸುಖವನ್ನು ಅನುಭವಿಸೋದು, ಅಧರ್ಮವನ್ನು ಮಾಡಿ ಅದರಿಂದ ಸುಖವನ್ನು ಅನುಭವಿಸೋದು, ಇವು ಎಲ್ಲವೂ ಕೂಡ ತಾಮಸ ಸುಖ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಶ್ಲೋಕದ ಈ ಒಂದು ಶ್ಲೋಕದ ಸಾರಾಂಶ ಈ ರೀತಿಯಾಗಿ ಇದೆ. ಮೊದಲು ಕೊನೆಗೂ ಮತ್ತು ಭರಿಸಿ ಮೈ ಮರೆಸುವಂತಹ ಸುಖ, ನಿದ್ದೆ, ಮೈಗಳ್ಳತನ, ಎಚ್ಚರಗೇಡಿತನಗಳಿಂದ ಸಿಗುವಂತಹ ಸುಖ ಇದು ತಾಮಸವಾದಂತಹ ಸುಖ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆಜ್ಞೆಯನ್ನು ಕೊಡಿಸ್ತಾ ಇದ್ದಾನೆ ಅಂತ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ನಾನು ನಿನ್ನೆ ದಿವಸನೇ ಹೇಳಿದ ಹಾಗೆ ಗೀತಾ ಜಯಂತಿಗೆ ಮಂಗಳ ಆಗುವ ಹಾಗೆ ಇನ್ಮೇಲೆ ಕೆಲವು ದಿವಸ ಅದಕ್ಕೆ ಸೆಟ್ ಮಾಡಿಕೊಂಡು ಕೆಲವೊಮ್ಮೆ ಒಂದು ಶ್ಲೋಕ, ಕೆಲವೊಂದು ದಿವಸ 2 ಶ್ಲೋಕಗಳ ಒಂದು ಎಪಿಸೋಡ್ಗಳು ಇನ್ಮೇಲೆ ಬರ್ತಾ ಹೋಗ್ತವೆ. ಭಗವದ್ಭಕ್ತರು ಸಹಕರಿಸಬೇಕು ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 18ನೇ ಅಧ್ಯಾಯದ 40ನೆಯ ಶ್ಲೋಕ. ನ ತದಸ್ತಿ ಪೃಥಿವ್ಯಾಂ ವಾ, ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ, ದಿವಿ ದೇವೇಷು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ, ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ, ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಶ್ರೀಕೃಷ್ಣ ಪರಮಾತ್ಮ ಹೀಗೆ ಎಲ್ಲದರಲ್ಲಿಯೂ 3 ಗುಣಗಳನ್ನು ವರ್ಣನೆಯನ್ನು ಮಾಡ್ತಾ ಪುನಃ ಮತ್ತು ಯತ್ ಸತ್ವಂ ಪ್ರಕೃತಿಜೈಃ, ಯಾವ ಸತ್ವಂ ಅಂದರೆ ಜೀವ ಸಮುದಾಯವು, ಪ್ರಕೃತಿಜೈಃ ಪ್ರಕೃತಿ ತತ್ವದಿಂದ ಹುಟ್ಟಿದ, ಏಭಿಃ ತ್ರಿಭಿಃ ಈ ಸತ್ವರಜಸ್ತಮೋ ಗುಣಭೇದದಿಂದ 3 ವಿಧವಾದ ಗುಣೈಃ ಗುಣಗಳಿಂದ ಮುಕ್ತಂ ಬಿಡಲ್ಪಟ್ಟುದ್ದೋ, ಸ್ಯಾತ್ ಆದೀತೋ, ತತ್ ಆ ಜೀವ ಸಮುದಾಯವು ಪೃಥಿವ್ಯಾಂ ವಾ ಭೂಲೋಕದಲ್ಲಿ ಮತ್ತು ದಿವಿ ಸ್ವರ್ಗದಲ್ಲಿಯೂ ಇರತಕ್ಕಂತಹ, ದೇವೇಶು ವಾ
ದೇವತೆಗಳಲ್ಲಿ ಆಗಲಿ ನ ಅಸ್ತಿ, ಅದು ಇರುವುದಿಲ್ಲ. ಹಾಗಾದರೆ ಈ ಶ್ಲೋಕದ ಸಾರಾಂಶ ಏನು ಅಂಥೇಳಂತಂದರೆ, ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಿನ ದೇವತೆಗಳಲ್ಲಾಗಲಿ ಪ್ರಕೃತಿಯಿಂದ ಉಂಟಾದ ಈ ಮೂರು ಗುಣಗಳಿಂದ, ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ಬಿಡುಗಡೆಗೊಂಡ ಜೀವ ಜಾತವೆಂಬುದು ಇಲ್ಲೇ ಇಲ್ಲ. ಒಟ್ಟಾರೆ ಯಾರೇ ಇರಲಿ, ಏನೇ ಇರಲಿ, ಎಲ್ಲದರಲ್ಲಿಯೂ ಕೂಡ ಈ ಮೂರು ಗುಣಗಳಿಂದ ಪ್ರಭಾವಿತರಾದದ್ದು ಅಥವಾ ಈ ಮೂರು ಗುಣಗಳಿಗೆ ಒಳಗೊಂಡದ್ದೇ ಆಗಿರ್ತವೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ನಾಳೆ ಕಾರ್ತೀಕ ಮಾಸದ ಪೌರ್ಣಿಮಾ, ಕಾರ್ತೀಕ ಸ್ನಾನದ ಕಡೆಯ ದಿವಸ. ಆದ್ದರಿಂದ ಕಡೇ ದಿವಸ ಆದರೂ ಎಲ್ಲರೂ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಎದ್ದು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ದಾಮೋದರ ಸ್ತೋತ್ರ, ಮತ್ಸ್ಯಾಕೃತಿಧರ ಜಯದೇವೇಶ ಅಂತನ್ನುವ ದಾಮೋದರ ಸ್ತೋತ್ರವನ್ನು ಹೇಳಿಕೊಳ್ಬೇಕು ಅನ್ನುವ ವಿಜ್ಞಾಪನೆಗಳನ್ನು ಮಾಡ್ತಾ ಇವತ್ತಿನ ಅನುವಾದವನ್ನು ಮುಗಿಸ್ತೇನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.